ಇನ್ನು ರಾಜ್ಯಾದ್ಯಂತ ಸಂಭ್ರಮದಿಂದ ಗೌರಿ ಹಬ್ಬ ಆಚರಿಸಲಾಯಿತು. ಮುಂಜಾನೆಯಿಂದಲೇ ದೇವಸ್ಥಾನಗಳಿಗೆ ತೆರಳಿ ಮಹಿಳೆಯರು ವಿಶೇಷ ಪೂಜೆ ಸಲ್ಲಿಸಿದರು, ಭಕ್ತಿ ಭಾವದಿಂದ ಪ್ರಾರ್ಥಿಸಿದರು. ಇನ್ನು ನಾಳೆ ಗಣೇಶ ಚತುರ್ಥಿ ಆಚರಿಸಲಾಗ್ತಾ ಇದೆ, ಹೀಗಾಗಿ ಅಂತಿಮ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಗಣೇಶ ಮೂರ್ತಿ ಖರೀದಿಯಲ್ಲಿ ಭಕ್ತರು ಬ್ಯುಸಿಯಾಗಿದ್ದರು. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಗೌರಿನ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಮತ್ತು ಪೂಜಿಸ್ತೀವಿ ಕೂಡ. ಸೊ ಎಲ್ಲ ವರ್ಷದಂತೆ ಈ ವರ್ಷ ಕೂಡ ಇದೇ ಥರ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲ ಕಡೆ ಶಿವಮೊಗ್ಗದಲ್ಲೂ ಎಲ್ಲೆಲ್ಲಿ ಹೆಣ್ಣು ದೇವತೆಗಳು ಇರ್ತಾವೋ, ಗೌರಿ ಎಲ್ಲೆಲ್ಲಿ ಕೂರಿಸ್ತಾರೋ ಅಲ್ಲೆಲ್ಲ ಹೋಗ್ಬಿಟ್ಟು ಎಲ್ಲರೂ ಅರ್ಶಿನ ಕುಂಕುಮ ಬಾಗ್ನ ಎಲ್ಲ ಕೊಟ್ಟು ಆಚರಣೆ ಮಾಡ್ತಾರೆ. ಇವತ್ತು ಕೂಡ ನಾನು ಮದುವೆಯಾಗಿ 2ನೇ ವರ್ಷ ಆಗಿರೋದ್ರಿಂದ ನಾನು ನಮ್ಮ ಅತ್ತೆ ಜೊತೆ ಅದನ್ನ ಎಲ್ಲರೂ ಒಟ್ಟಿಗೆ ಕೂಡಿ ಇವತ್ತು ತಾಯಿಗೆ ಬಾಗ್ನ ಅರ್ಪಣೆ ಮಾಡಿ, ಪ್ರತಿ ವರ್ಷದಾಗೆ ಈ ವರ್ಷವೇ ನಾವು ಮಂಗಳಗೌರಿ ಕೂರಿಸಿ ಪೂಜೆ ಮಾಡ್ತೀವಿ. ಹಂಗೆ 5 ಜನಕ್ಕೆ ಮಡ್ಲಕ್ಕಿ ಬಾಗ್ನ ಕೊಡ್ತೀವಿ. ಆ ಥರ ಆಚರಿಸಿ ಮನೆಯಲ್ಲೆಲ್ಲ ಹಬ್ಬದ ಊಟ ಮಾಡಿ ಹಬ್ಬ ಆಚರಿಸ್ತೀವಿ. ತುಂಬ ಖುಷಿ ಆಗ್ತಿದೆ. ಪ್ರತಿ ವರ್ಷದಾಗಿ ಈ ವರ್ಷವೂ ಕೂರಿಸಿದ್ದಾರೆ. ಅಮ್ಮ ತುಂಬ ಲಕ್ಷಣವಾಗಿದ್ದಾರೆ. ಇಲ್ಲಿ ಪ್ರತಿ ವರ್ಷವೂ ಇಲ್ಲೇ ಬಂದು ನಾವು ಪೂಜೆ ಮಾಡಿಸೋದು ಹಾಗೂ ಮತ್ತು ಮಡ್ಲಕ್ಕಿ ಕೊಡೋದು. ಆ ಥರನೇ ಈ ವರ್ಷವೂ ಬಂದಿದ್ದೀವಿ. ಮನೆಯಲ್ಲಿ ನಾವು ಮನೆ ದೇವ್ರ ಪೂಜೆ ಎಲ್ಲ ಮುಗಿಸಿ ಮನೆ ಇರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಟ್ಟು ಇಲ್ಲೂ ಬಂದು ಅಮ್ಮಂಗೆ ಬಾಗ್ನ ಕೊಟ್ಟು 5 ಜನಕ್ಕೆ ಅರ್ಶಿನ ಕುಂಕುಮ ವಿಳೆದೆಲೆ ಕೊಟ್ಟು ಆಚರಿಸ್ತೀವಿ. ಮನೇಲಿ ಹಬ್ಬದ